ಸಣ್ಣ ಸಣ್ಣ ವಾಕ್ಯಗಳನ್ನು ಗದ್ಯವನ್ನು ನಾನು ಸೇರಿಸಿ ಅದನ್ನು ಹೇಳ್ತೇನೆ. ಕತೆ ಹೀಗಿದೆ. ಮೊನ್ನೆ ನಡೆಯಿತಲ್ಲ ಬಾಹುಬಲಿಯ ಮಜ್ಜನ, ಬೆಟ್ಟದಲ್ಲಿ ಕೇಳಿತೊಂದು ಪುಟ್ಟ ಮಗು ಅಜ್ಜನ. ಮೊನ್ನೆ ನಡೆಯಿತಲ್ಲ ಬಾಹುಬಲಿಯ ಮಜ್ಜನ, ಬೆಟ್ಟದಲ್ಲಿ ಕೇಳಿತೊಂದು ಪುಟ್ಟ ಮಗು ಅಜ್ಜನ. ಈತನಾರು ತಾತ ಒಂದು ಏರಿ, ಈತನಾರು ತಾತ ಇಲ್ಲಿ ನಿಂತು ನೋಡುತ್ತಿರುವನು, ಮುಕ್ತಿಗಿರಿಯ ನೆತ್ತಿಯಲ್ಲಿ ಏನು ಮಾಡುತ್ತಿರುವನು, ಬೆಟ್ಟದ ಮೇಲೆ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾನೆ ಅಂತ ಬಾಹುಬಲಿಯ ಕಡೆ ಮೂರ್ಖ ಮಾಡಿ ಮಗು ಕೇಳುತ್ತದೆ. ಆವಾಗ ಅಜ್ಜ ಮಗುವಿಗೆ ಅರ್ಥ ಆಗುವ ಹಾಗೆ ಉತ್ತರ ಕೊಡ್ತಾರೆ. ಇವನೇ ಬಾಹುಬಲಿಯು ಮಗು, ಧೀರತನದ ಮೂರ್ತಿಯು, ನುಡಿಯ ಹೊಳೆಗಳಲ್ಲಿ ತುಂಬಿ ಹರಿಯುವುದಿವನ ಕೀರ್ತಿಯು. ಹತ್ತುವವರ ಇಳಿಯುವವರ ನಿಂತು ನೋಡುತ್ತಿರುವನು, ಈಗ ಕುಳಿತವರ ನಿಂತು ನೋಡುತ್ತಿರುವನು, ನಿಲ್ಲುವವರ ನಡೆಯುವವರ ಲೆಕ್ಕ ಮಾಡುತ್ತಿರುವನು, ಬಳಲಿದವರಿಗೆಲ್ಲ ಇಲ್ಲಿ ಕೈಯ ನೀಡುತ್ತಿರುವನು. ಹೀಗೆ ಅಜ್ಜ ಉತ್ತರ ಕೊಡ್ತಾರೆ. ಆದ್ರೆ ಮಗುವಿಗೆ ಅರ್ಥ ಆಯ್ತಾ ಇಲ್ಲೋ ಗೊತ್ತಿಲ್ಲ, ಪಿಳಿ ನೋಡ್ತಾ ಇತ್ತು. ಮತ್ತೆ ಕೇಳ್ತದೆ, ಇಲ್ಲಿ ಏಕೆ ಬಂದು ನಿಂತ ಇಷ್ಟು ದೂರ ಎತ್ತರ, ಇಲ್ಲಿ ಏಕೆ ಬಂದು ನಿಂತ ಇಷ್ಟು ದೂರ ಎತ್ತರ, ಭಯವಾಗದೆ ಇವನಿಗಿಲ್ಲಿ ಯಾರು ಇಲ್ಲ ಹತ್ತಿರ. ಈಗಿದ್ದೇವೆ ನಾವು, ರಾತ್ರಿ ಎಲ್ಲರೂ ಬಿಟ್ಟು ಹೋಗ್ತೇವೆ, ಬಾಹುಬಲಿ ಮಾತ್ರ. ಭಯವಾಗದೆ ಇವನಿಗಿಲ್ಲಿ ಯಾರು ಇಲ್ಲ ಹತ್ತಿರ. ಆಗ ಅಜ್ಜ ಉತ್ತರ ಕೊಡ್ತಾರೆ, ಇವನಿಗೆಲ್ಲಿ ಭಯವು ಮಗು, ಅಭಯಮೂರ್ತಿ ಈತನು, ಭರತ ಚಕ್ರವರ್ತಿ ಅವನ ಅಣ್ಣ ಒಮ್ಮೆ ಆತನು, ಹಮ್ಮಿನಲ್ಲಿ ಬಂದು ಸೆಣಸಿ ತಮ್ಮನಲ್ಲಿ ಸೋತನು. ಕಥೆಯೆಲ್ಲ ಹೇಳ್ತಾನೆ. ಗೆದ್ದ ರಾಜ್ಯ ಮರಳಿಸುತ್ತ ನುಡಿದನೊಂದು ಮಾತನು, ನೀನು ಸೋತು ಗೆದ್ದೆ ಅಣ್ಣ, ನಾನು ಗೆದ್ದು ಸೋತೆನು, ಬೆಟ್ಟ ಕರೆಯುತ್ತಿಹುದು ನನ್ನ ಮುಗಿಲು ತನ್ನ ಹತ್ತಿರ. ಯಾವುದುಂಟು ಅಣ್ಣ ಇಲ್ಲಿ ಜೀವವೇರದೆತ್ತರ. ಒಳ್ಳೆ ವಾಕ್ಯ. ಯಾವುದುಂಟು ಅಣ್ಣ ಇಲ್ಲಿ ಜೀವವೇರದೆತ್ತರ, ನಿಂತ ಹಾಗೆ ನಿಂತುಕೊಂಡು ಘೋರ ತಪವ ಮಾಡಲು, ಹುಟ್ಟು ಸಾವಿನಾಚೆಗಿರುವ ಹೊಳೆವ ಹಾದಿ ನೋಡಲು. ಬಿಸಿಲು ಬಂತು, ನೆರಳು ಬಂತು, ಗಾಳಿ ಬಿಚ್ಚಿ ಬೀಸಿತು, ಒಮ್ಮೆ ಹಸಿರು ಒಮ್ಮೆ ಹೊನ್ನು ಹಚ್ಚಡವನ್ನು ಹಾಸಿತು. ಸೂರ್ಯನೊಮ್ಮೆ ಚಂದ್ರನೊಮ್ಮೆ ಸುತ್ತು ಹಾಕಿ ನಡೆದರು, ದೀಪದಂತೆ ನಿಂತ ಇವಗೆ ನಮೋ ಎಂದು ನುಡಿದರು. ಆಗ ಮಗು ಕೇಳುತ್ತದೆ, ಅದಕ್ಕೆ ಮತ್ತೆ ಅರ್ಥ ಆಯ್ತಲ್ಲೋ ಗೊತ್ತಿಲ್ಲ. ಇದು ಚೆನ್ನಾಗಿದೆ ನೋಡಿ. ಇಷ್ಟು ಜನರು ಇಲ್ಲಿಗಿಂದು ಏಕೆ ಬಂದು ನೆರೆದರು, ನಮ್ಮನ್ನು ನೋಡಿ ಕೇಳಿದ ಹಾಗಿದೆ ಮಗು. ಇಷ್ಟು ಜನರು ಇಲ್ಲಿಗಿಂದು ಏಕೆ ಬಂದು ನೆರೆದರು, ಬಾಹುಬಲಿ ಬಾಹುಬಲಿ ಎಂದು ಕರೆಯುತ್ತಿರುವರು, ಬಾಹುಬಲಿ ಬಾಹುಬಲಿ ಎಂದು ಕರೆಯುತ್ತಿರುವರು. ಅವಾಗ ಅಜ್ಜ ಉತ್ತರ ಕೊಟ್ರು, ಮಗು ಇಂದು ಇವನಿಗಿಲ್ಲಿ ಹಾಲಿನಲ್ಲಿ ಸ್ನಾನವು. ಮಗುವಿಗೆ ಅರ್ಥ ಆಗುವಾಗ ಹೇಳ್ತಾರೆ, ಇವತ್ತು ಹಾಲಿನಲ್ಲಿ ಸ್ನಾನ ಅವನಿಗೆ ಅಂತ. ಮಗು ಇಂದು ಇವನಿಗಿಲ್ಲಿ ಹಾಲಿನಲ್ಲಿ ಸ್ನಾನವು, ದಾರಿಯಲ್ಲಿ ದಣಿದ ಇವರಿಗೆ ಇವನದೊಂದೇ ಧ್ಯಾನವು. ಮುತ್ತು ಮುಖದಿ ಮುಗುಳ್ನಕ್ಕು ಸಿದ್ಧನಾಗಿ ನಿಂತಿಹ ಅಲ್ವಾ, ಮುತ್ತು ಮುಖದಿ ಮುಗುಳ್ನಕ್ಕು ಸಿದ್ಧನಾಗಿ ನಿಂತಿಹ, ದುಗ್ಧ ಹಾಸದಲ್ಲಿ ನಲಿಯುವ ಮುಕ್ತ ಮಗುವಿನಂತಿಹ. ಒಳ್ಳೆ ಮಗುವಿನ ಹಾಗೆ ನಿಂತಿದ್ದಾನೆ ಅಂತ ಅಜ್ಜ ಹೇಳಿದರು. ಈ ಕೊನೆಯ 4 ಸಾಲು ಉಳಿದಿದೆ, ಬಹಳ ಚಂದ ಇದೆ ಕೇಳಿ. ಅಷ್ಟು ಹೇಳಿದ ಕೂಡಲೇ ಮಗು ಹೇಳ್ತದೆ, ತಾತ ತಾತ ಎರೆವ ಮುಂಚೆ ಎಣ್ಣೆ ಹಚ್ಚಿ ಅಮ್ಮ ನನಗೆ ಹೀಗೆಯೇ ನಿಲ್ಲಿಸುವಳು. ಎರೆವ ಮುಂಚೆ ಎಣ್ಣೆ ಹಚ್ಚಿ ಅಮ್ಮ ನನಗೆ ಹೀಗೆಯೇ ನಿಲ್ಲಿಸುವಳು. ಬಾಹುಬಲಿಯು ಕೂಡ ನನ್ನ ಹಾಗೆಯೇ, ಬಾಹುಬಲಿಯು ಕೂಡ ನನ್ನ ಹಾಗೆಯೇ ನಿಂತು ಕಾಯುತ್ತಿರುವ, ಕಣ್ಣು ತೆರೆದು ಮೊದಲ ಚೆಂಬಿಗೆ. ಆ ಮೊದಲ ತಂಬಿಗೆಯ ಸ್ನಾನ ಬಹಳ ಸಂತೋಷದಾಯಕವಾದ್ದಲ್ಲ, ಅದಕ್ಕೆ ಮೊದಲ ಜಲಾಭಿಷೇಕದ ಕಲಶಕ್ಕಾಗಿ ಬಾಹುಬಲಿ ಕಾಯ್ತಾ ಇದ್ದಾನೆ ಅಂತ ಮಗು ಹೇಳ್ತದೆ. ಕೊನೆಯ ವಾಕ್ಯ ನೋಡಿ, ಪಂಚೆ ಕೊನೆಯ ವಾಕ್ಯ, ಗೊಮ್ಮಟೇಶ ನಕ್ಕು ಬಿಟ್ಟ ಕಂಡು ಮುಗ್ಧ ನಂಬಿಗೆ. ಆ ಮಗುವಿನ ಮುಗ್ಧತೆಯನ್ನ ನೋಡಿ ಬಾಕಿಯವರು ಬಿಡಿ, ಗೊಮ್ಮಟೇಶನೇ ನಕ್ಕು ಬಿಟ್ಟನಂತೆ. ಗೊಮ್ಮಟೇಶ ನಕ್ಕು ಬಿಟ್ಟ ಕಂಡು ಮುಗ್ಧ ನಂಬಿಗೆ. ಸೂರಮ್ಯ ಕುಂಡಿಯವರ ಈ ಕವಿತೆ ಸುಂದರವಾದ ಕಥನ ಕವನ. ಬಲಿಯ ಬಾಹುಬಲಿ ಭಗವಾನ ಕೀ. ಸರ್, ಅವಾಗ ಕೇಳಿದ ಪ್ರಶ್ನೆಗೆ ಇದರಲ್ಲೂ ಕೂಡ ಉತ್ತರ ಇರಬಹುದಾ?